ಶ್ರೀರಾಮ ಸಮರ್ಥ. ಫೆಬ್ರವರಿ 1. ದೇಹಬುದ್ಧಿಯ ವಿಸ್ಮರಣೆಗಾಗಿಯೇ ನಾಮ. ನಮಗೆ ನಮ್ಮ ಜ್ಞಾನವನ್ನು ಮಾಡಿಕೊಳ್ಳಲು ನಾಮಸ್ಮರಣೆ ಒಂದೇ ಉಪಾಯವಾಗಿರುತ್ತದೆ. ಭಗವಂತನ ಅಂಶವು ಪ್ರಾಣಿ ಮಾತ್ರಗಳಲ್ಲಿರುತ್ತದೇನೋ ನಿಜ, ಆದರೆ ಇದನ್ನು ತಿಳಿದುಕೊಳ್ಳುವ ಬುದ್ಧಿ ಮಾತ್ರ ಮನುಷ್ಯ ಪ್ರಾಣಿಯಲ್ಲಿಯೇ ಇರುತ್ತದೆ. ಆದರೆ ಆ ಮನುಷ್ಯನ ಅಧೋಗತಿ ಹೇಗೆ ಆಗಿರುತ್ತದೆಂಬುದನ್ನು ನೋಡಿರಿ. ಜೀವವು ಮೂಲದಲ್ಲಿ ಪರಮೇಶ್ವರನ ಸ್ವರೂಪವೇ ಆಗಿರುವುದರಿಂದ ಮೊದಲು ಅವನು ನಾನು ಅವನು ಅಂದರೆ ಪರಮೇಶ್ವರನೇ ಇರುತ್ತೇನೆ ಅನ್ನುತ್ತಾನೆ. ಇಲ್ಲಿಂದ ಕೆಳಗೆ ಜಾರುತ್ತಾ ಎರಡನೇ ಅವಸ್ಥೆಯಲ್ಲಿ ನಾನು ಅವನವನಿರುತ್ತೇನೆ ಅನ್ನುತ್ತಾನೆ. ಹಾಗೂ ಕೊನೆಗೆ ನನ್ನ ಅವನ ಸಂಬಂಧವೇ ಇಲ್ಲ ಅನ್ನುತ್ತಾನೆ. ಇಷ್ಟರ ಮಟ್ಟಿಗೆ ಅವನು ಕೆಳಗೆ ಬರುತ್ತಾನೆ. ಇದಕ್ಕೆ ಕಾರಣವೇನೆಂದರೆ ದೇಹಬುದ್ಧಿಯ ಪ್ರಭಾವವು ಬೆಳೆಯುತ್ತಾ ಕೊನೆಗೆ ದೇಹವೇ ನಾನು ಎಂಬ ದೃಢವಾದ ಭಾವನೆಯಾಗುತ್ತದೆ. ಆದರೆ ಇಂಥ ಅವಸ್ಥೆಯಲ್ಲಿಯೂ ಮನುಷ್ಯನು ತನಗರಿಯದಂತೆ ಸಹಜವಾಗಿ ವಸ್ತುಸ್ಥಿತಿಯನ್ನು ಅರಿತುಕೊಂಡವನಂತೆಯೇ ಮಾಡುತ್ತಾನೆ. ಹೀಗೆಂದರೆ ಒಬ್ಬ ಮನುಷ್ಯನ ಮಿತ್ರನು ತೀರಿಕೊಂಡನು, ಕೂಡಲೇ ಅವನು ನನ್ನ ಮಿತ್ರನು ಸತ್ತನು ಅನ್ನುತ್ತಾನೆ. ತಾತ್ಪರ್ಯವೇನೆಂದರೆ ತನ್ನ ಮುಂದಿರುವ ದೇಹವನ್ನು ಅವನು ತನ್ನ ಮಿತ್ರನೆಂದು ತಿಳಿಯದೆ ಅದರಲ್ಲಿರುವ ಚೈತನ್ಯವನ್ನು ಈಶ್ವರೀಯ ಅಂಶವನ್ನೇ ನಿಜವಾದ ಅರ್ಥದಲ್ಲಿ ತನ್ನ ಮಿತ್ರನೆಂದು ತಿಳಿಯುತ್ತಾನೆ. ಅಂದರೆ ಅವನಿಗೆ ಅರಿಯದಂತೆ ಅವನ ಬಾಯಿಂದ ಸತ್ಯವೇ ಹೊರಬರುತ್ತದೆ. ಹೀಗಿದ್ದರೂ ತನ್ನ ಸ್ವಂತದ ವಿಷಯದಲ್ಲಿ ಮಾತ್ರ ಅವನು ಈ ಅರಿವನ್ನು ಸ್ಥಿರವಾಗಿಟ್ಟುಕೊಳ್ಳುವುದಿಲ್ಲ ಹಾಗೂ ತಾನು ದೇಹವೇ ಎಂದು ತಿಳಿದು ವ್ಯವಹರಿಸುತ್ತಾನೆ. ಇದಕ್ಕೆ ಕಾರಣವೇನೆಂದರೆ ಯಾವುದು ನಿಜವಾದ ನಾನು ಆಗಿರುತ್ತದೆಯೋ ಅದು ಮರೆತು ದೇಹಬುದ್ಧಿಯೇ ದೃಢವಾಗಿ ಬಿಟ್ಟಿರುತ್ತದೆ. ಈಗ ಅದಕ್ಕೆ ಉಪಾಯವೆಂದರೆ ಯಾವ ಮಾರ್ಗದಿಂದ ನಾವು ಕೆಳಗೆ ಜಾರುತ್ತಾ ಬಂದಿರುವೆವೋ ಅದೇ ಮಾರ್ಗದಿಂದ ಮೇಲೆ ಹೋಗಬೇಕು. ಇದಕ್ಕಾಗಿ ಮೊದಲನೇ ಉಪಾಯವೆಂದರೆ ನಾನು ಈಗ ಯಾವ ಈ ದೇಹವೇ ಆಗಿರುತ್ತೇನೆಯೋ ಅಥವಾ ದೇಹದವನೇ ಆಗಿರುತ್ತೇನೆಯೋ ಅಂಥ ನಾನು ಭಗವಂತನವನಾಗಬೇಕು. ಅಂದರೆ ಭಗವಂತನವನು ಇರುತ್ತೇನೆಂಬ ಅರಿವನ್ನು ಜಾಗೃತವಾಗಿಟ್ಟುಕೊಳ್ಳಬೇಕು. ಹಾಗೂ ಈ ಅರಿವಿನ ಪರಮಾವಸ್ಥೆ ಎಂದರೆ ನಾನು ಅವನೇ ಇರುತ್ತೇನೆಂಬ ಭಾವನೆಯಾಗುವುದು. ಇದನ್ನು ಹೇಗೆ ಸಾಧಿಸಬೇಕೆಂದರೆ ಯಾರ ವಿಸ್ಮರಣೆಯಿಂದ ನನಗೆ ಇಂಥ ಅಧೋಗತಿ ಬಂದಿರುತ್ತದೆಯೋ ಅವನ ಸ್ಮರಣೆ ಮಾಡುವುದು. ಸ್ಮರಣೆಗೆ ಶ್ರೇಷ್ಠ ಸಾಧನೆ ಎಂದರೆ ಭಗವಂತನ ನಾಮ. ಅಂದರೆ ನಾಮಸ್ಮರಣೆಯ ಧ್ಯಾನ ಹತ್ತುವುದರಿಂದ ನಾನು ನಿಜವಾಗಿ ಏನು ಇರುತ್ತೇನೆಂಬುದು ತಿಳಿಯುತ್ತದೆ ಹಾಗೂ ಸ್ವತಃದ ಜ್ಞಾನವಾಗುತ್ತದೆ. ನಿಜವಾದ ಪರಮಾರ್ಥವು ಹೀಗೆ ಅತ್ಯಂತ ಸರಳವಾಗಿರುತ್ತದೆ. ಆದರೆ ಇದನ್ನು ಸರಿಯಾದ ಮಾರ್ಗದಿಂದ ಮಾಡಬೇಕು. ಒಂದು ತೊಡಕನ್ನು ಬಿಡಿಸುವುದಕ್ಕಾಗಿ ಯಾವ ದಾರವನ್ನು ಎಳೆಯಬೇಕೆಂಬುದು ತಿಳಿಯಬೇಕು. ಇಲ್ಲದಿದ್ದರೆ ಅದು ಹೆಚ್ಚಿಗೆ ತೊಡಕಾಗುತ್ತಲೇ ಹೋಗುತ್ತದೆ. ಪರಮಾರ್ಥದ ವಿಷಯದಲ್ಲಿಯೂ ಹೀಗೇ ಇರುತ್ತದೆ. ನಾನು ಯಾರು ಎಂಬುದನ್ನು ತಿಳಿಯಬೇಕು. ಅಂದರೆ ಭಗವಂತನು ಯಾರೆಂಬುದು ತಾನಾಗಿಯೇ ತಿಳಿಯುತ್ತದೆ. ಇಬ್ಬರ ಸ್ವರೂಪವು ಒಂದೇ ಇರುತ್ತದೆ. ಅಂದರೆ ಇಬ್ಬರು ಒಂದೇ ಆಗಿರುತ್ತಾರೆ. ಪರಮಾತ್ಮನು ನಿರ್ಗುಣನಾಗಿರುತ್ತಾನೆ. ಆದ್ದರಿಂದ ಅವನನ್ನು ತಿಳಿದುಕೊಳ್ಳಲು ನಮಗೂ ನಿರ್ಗುಣ ಅಂದರೆ ದೇಹಾತೀತವಾಗಬೇಡವೇ? ಆದ್ದರಿಂದ ದೇಹ ಬುದ್ಧಿ ಬಿಡಬೇಕು. ಯಾವುದೇ ವಿಷಯವನ್ನು ತಿಳಿದುಕೊಳ್ಳಲು ನಾವು ಆ ವಿಷಯ ಸ್ವರೂಪರೇ ಆಗಬೇಕಾಗುತ್ತದೆ. ಅದರ ಹೊರತಾಗಿ ತಿಳಿದುಕೊಳ್ಳಲು ಬರುವುದಿಲ್ಲ. ಆದ್ದರಿಂದ ಪರಮಾತ್ಮನನ್ನು ತಿಳಿದುಕೊಳ್ಳಲು ನಾವು ಪರಮಾತ್ಮ ಸ್ವರೂಪರೇ ಆಗಬೇಕಾಗುತ್ತದೆ. ಇದನ್ನೇ ಸಾಧುವಾಗಿ ಸಾಧುವನ್ನು ತಿಳಿದುಕೊಳ್ಳಿರಿ, ಶಿವೋಭೂತ್ವ ಶಿವಂ ಯಜೇತ್ ಅನ್ನುತ್ತಾರೆ. ಇಂದಿನ ಮುಖ್ಯ ವಿಚಾರ, ನಾಮಸ್ಮರಣೆಯಲ್ಲಿ ಸರಿಯಾದ ತನ್ಮಯತೆ ಬರದ ಹೊರತು ಅಹಂಭಾವ ಹೋಗುವುದಿಲ್ಲ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.